ಇದು ಅವ್ರಿಗೆ ಕೊಡೋದು ಅಲ್ಲಿ ಸರ್ಕಾರ ಯಾರ ಪ್ರತಿನಿಧಿ ಬಂದು ಚೆಕ್ ಮಾಡಂಗಿಲ್ಲ, ಅಧಿಕಾರಿಗಳು ಚೆಕ್ ಮಾಡಂಗಿಲ್ಲ. ಇವತ್ತು ಎಂದೂ ಕೂಡ ಲಾಭದ ಅವಶ್ಯಕವಾಗಿ ಬೆಲೆ ಕೊಟ್ಟೇ ಇಲ್ಲ. ಕೊಡಬೇಕನ್ನೋ ಕಾನೂನು ಐತಿ. ಕಾನೂನು ಬಡ್ರಿಗೆ ಅಷ್ಟೇ ಐತೆ. ಏನು ನಾವು ಬೀದಿಯೊಳಗೆ ಹೋರಾಟ ಮಾಡೋದಲ್ಲ, ಇವು ಕಟ್ಟೆ ಕಾನೂನು ಅಂತ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅದು ಕಾನೂನು ಇಲ್ಲ. ಫ್ಯಾಕ್ಟ್ರಿ ಮಾಲಕರಿಗೆ ಅದನ್ನು ಕಾನೂನನ್ನು ರಾಜ್ಯದ ಮುಖ್ಯಮಂತ್ರಿ ಖಡಕ್ ಕಾನೂನನ್ನು ಪಾಲನೆ ಮಾಡಿಸ್ತಕ್ಕಂಥದ್ದು ಆಗ್ಬೇಕು. ಅದಕ್ಕೆ ಶುಗರ್ ಕಮಿಷನರ್ ಇಲಾಖೆ ಒಳಗೆ 100 ಮಂದಿ ಸಿಬ್ಬಂದಿ ಇದ್ರಂದ್ರೆ ಅಡಿಟ್ ಮಾಡ್ತಾರೋ, ಚೆಕ್ ಮಾಡ್ತಾರೋ. ಯಾರು ಚೆಕ್ ಮಾಡೋರ? ಫ್ಯಾಕ್ಟ್ರಿ ಅವರು ಚೆಕ್ ಮಾಡೋದು, ಫ್ಯಾಕ್ಟ್ರಿ ಅವ್ರನ್ನ ಪರಿಹಾರ ಅವ್ರಿಗೆ ಲಾಭ ಬಂದ. ಈ ಸರ್ಕಾರದ ಆದೇಶ ಇದ್ರು ಈ ತೂಕದ ಯಂತ್ರ ಯಾಕೆ ಅಳವಡಿಸಿಲ್ಲ ಅಂತ ತೂಕದ ಯಂತ್ರನ ಶಿವಾನಂದ ಪಾಟೀಲ್ ಸಾಹೇಬ್ರು ತಕ್ಷಣ ಮಾಡ್ಬೇಕು. ಈಗಾರು ನಾವು ಹಿಂದಿನ ಜಗಳ ಕೂತು ಉಪಯೋಗಿಲ್ಲ. ತಕ್ಷಣ ಅವನೇನು ಎಲ್ಲೆಲ್ಲಿ ಸರ್ಕಲ್ಗಳು ಬರ್ತಾವೋ, ಮೇಜರ್ ಸರ್ಕಲ್ ಇರ್ತಕ್ಕಂಥ ಸರ್ಕಾರ ಜಾಗ ಖರೀದಿ ಮಾಡಿ ತಕ್ಷಣ ತೂಕದ ಸೇತುವೆಗಳನ್ನ ಮಾಡಬೇಕು. ಮತ್ತು APMC ಒಳಗೆ ಎಲ್ಲ ರೈತರಲ್ಲಿ ವಿನಂತಿ, APMC ಒಳಗೆ ಫ್ರೀಯಾಗಿ ಉಚಿತವಾಗಿ ಎಲ್ಲ APMC ಒಳಗೆ ತೂಕದ ಇವತ್ತು ಶುಗರ್ ಕಮಿಷನರ್ ಇಲಾಖೆ ಅಂದರೆ APMC ಇದ್ರು ಫ್ರೀಯಾಗಿ ಉಚಿತ ಐತಿ. ಅಲ್ಲೂ ಕೂಡ ಹೋಗಿ ತೂಕ ಮಾಡಿ ತಾವು ಸರಿಯಾಗಿ ರೈತ ಬಂಧುಗಳು ತೂಕ ಮಾಡೋಕೆ ನೀವು ಕಲೀರಿ. ತೂಕದಾಗ ಮೋಸನ ನಾವು ಎದುರಿಸ್ಬೇಕಾದ್ರೆ ಕಬ್ಬು ನಾವು ಬೆಳೆದು ಇನ್ನೊಬ್ರಿಗೆ ಹೆಸರು ಹೇಳೋದಕ್ಕಿಂತ ನಾವು ತೂಕ ಮಾಡಿಸಿ ಮೋಸ ಆತಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಎದುರಿಗೆ ತೊಗೊಂಬರಿ. ನಾವು ಸರ್ಕಾರ ಮತ್ತು ಶಿವಾನಂದ ಪಾಟೀಲ್ ಅವರು ಹಿಡಿದು ಅವ್ರು 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಂದಾರೆ. ಅದಕ್ಕಾಗಿ ಅದನ್ನು ಕೂಡ ನಮ್ಮ ರೈತರು ಮಾಡ್ಬೇಕಂತೇಳಿ ಫ್ಯಾಕ್ಟ್ರಿ ಸುದ ಕೀಲಿ ಹಾಕ್ಸೋಣ ಅನ್ನೋಂಥ ಮಾತು ಕೂಡ ಹೇಳಿದಾರೆ ಮಣ್ಣಿ ನಮ್ಮ ಇದ್ರೊಳಗೆ ಗುರ್ಲಾ. ರಿಕವರಿ ಫಿಕ್ಸಿಂಗ್ ಯಾಕೆ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಪಾರದರ್ಶಕ ಮತ್ತು ರೈತರನ್ನ ಒಳಗೊಂಡಂತ ಸಮಿತಿ ಯಾಕೆ ರಚನೆ ಮಾಡ್ತಾ ಇಲ್ಲ ಇವರು ಶುಗರ್ ಫ್ಯಾಕ್ಟ್ರಿ ಅವರು? ಅದು ಮಾಡಲ್ಲನ. ಅವ್ರು ಲೂಟಿ ಮಾಡೋಕ್ಕೆ ಕಾರ್ಖಾನೆಗಳನ್ನು ಕಟ್ಟಿದ್ದು ಹಿಡಿದು ಲೂಟಿ ಮಾಡಿದ್ದಾರೆ. ಯಾವಾಗ ಗುರ್ಲಾಪುರದಲ್ಲಿ ನೀವು ಮೀಡಿಯಾ ದೇವರುಗಳು ಎಲ್ಲ ನಾಡಿನ ಜನ ಸಪೋರ್ಟ್ ಮಾಡಿ ಜನಾಂದೋಲನ ಆಯಿತು, ಅವ್ರಿಗೆ ಈಗ ಭಯ ಪ್ರಾರಂಭ ಆಗಿ ಏನಪ್ಪ ಒಮ್ಮೆ 200-300 ರೂಪಾಯಿ ಹಣ ಕೊಡಬೇಕಾತಲ್ಲ, ನಾವು ಆರಾಮ 50-20 ಹೆಚ್ಚು ಮಾಡ್ಕೊತ ಹೋದವ್ರ ಅನ್ನುವಂಥ ಭಯ ಪ್ರಾರಂಭ ಆಗಿ ಅವ್ರದ್ದು ಒಂದು ಕಾಲ ಇರ್ತಿರ್ ದಿವಸ. ಇನ್ನು ಮುಂದೆ ನಮ್ಮ ಕಾಲ ಐತೆ, ಕಬ್ಬು ಬೆಳೆದವ್ರ ಕಾಲ ಐತೆ. ನಾವೆಲ್ಲ ಜಾಗೃತಿ ಆಗಿದ್ವು. ಇದರಿಂದ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ರೂಪಾಯಿ ಟ್ಯಾಕ್ಸ್ ಹೋಗೈತೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ 5,000 ಹೋಗೈತೆ. ಅವ್ರು ಕೊಡಲಿ. ಇಲ್ಲ ಇಲಾಖೆ ಗಟ್ಟಿ ಮಾಡೋಕೆ ನಿಗಲಿಲ್ಲ ಅಂತಂದ್ರೆ ಅವ್ರು ಕೊಟ್ಟು ನಮ್ಮನ್ನು ಕಾಪಾಡಲಿ. ಶುಗರ್ ಲಾಬಿಗೆ ಮಣದ ಇವತ್ತು ರೈತರನ್ನ ದಿಕ್ಕು ತಪ್ಪಿಸುವಂಥದ್ದಾಗ್ತೈತಿ. ಅದು ಆಗಬಾರ್ದು. ಕಾರ್ಖಾನೆ ಕೂಡ ಉಳಿಬೇಕು, ರೈತರು ಕೂಡ ಉಳಿಬೇಕು. ಮೊದಲು ರೈತರು ಉಳಿಬೇಕು, ನಂತರ ಕಾರ್ಖಾನೆ ಉಳಿಬೇಕು. ನಾವು ಉಳಿಲಿಲ್ಲ ಅಂದ್ರೆ ಕಬ್ಬು ಬೆಳೆಯವ್ರ ಸತ್ತಪ್ಪ ಅಂದ್ರೆ ಕಾರ್ಖಾನೆ ತೊಗೊಂಡು ಏನು ಮಾಡೋದೈತೆ? ಈಗೇನಾಗತ್ತಿ, ಕಾರ್ಖಾನೆ ಉಳಿಸ್ಕೊಂಡ ನಮ್ಮನ್ನು ಕೊಲ್ತಕ್ಕಂಥದ್ದು ಆಗತ್ತೆ. ಅವ್ರಿಗೂ ಕೂಡ ಕೊಡ್ಬೇಕು. ಕೇಂದ್ರ ಸರ್ಕಾರ ಭಾಳ ಹೈಯೆಸ್ಟ್ ಮೋಸ ಮಾಡೋದೈತಿ. ಸಕ್ಕರೆಯನ್ನು ಆಮದು ಮಾಡಲಿಕ್ಕೆ ಡೈರೆಕ್ಟ್ ಪರ್ಮಿಷನ್ ಕೊಡಬೇಕು. ಸರ್ಕಾರ ಖರೀದಿ ಮಾಡಿ ಅದನ್ನು ಅವ್ರ ರೇಟ್ಲೆ ಕೊಡೋದು. ಸರ್ಕಾರ ಡೈರೆಕ್ಟ್ ಇಡೀ ಜಗತ್ತಿನ ತುಂಬ ಮಾರಕ್ಕೆ ಕೊಡಲಿ. ಅವ್ರೇನು ಮಾಡ್ತಾರೆ, ಈಗ ನಿಮ್ಮ ಕಂಡೀಷನ್ ಯಾಕಂದ್ರೆ ಕೇಂದ್ರ ಸರ್ಕಾರ ಕಾರ್ಖಾನೆ ಅವ್ರು ನಮ್ಮ ಡಬ್ಬ ಹಾಕಿ ತುಳಿತಾರೆ, ಮತ್ತೇನೈತಿ ಬೇರೆ ಅವರಿಲ್ಲ. ಅದಕ್ಕಾಗಿ ಅವನ್ನೆಲ್ಲ ಸರಿ ಆಗಬೇಕು. ಎಸ್ ಸರ್.